ಎಲ್ಲೋದ್ರಿ ಎಲ್ಲಾರು? ಹಣ ಬಂದ ಹಣ ಬಂದ ಹಣ ಬಂದ. ಯಾರು ಅಂತ ಲಾಸ್ಟ್ಗೆ ಹೇಳ್ತೀನಿ, ಯಾಕಂತ ಹೇಳಿದ್ರೆ ಯಾರ್ಯಾರು ಎಲ್ಲೋದ್ರಿ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಬೇಕು ಅಷ್ಟೇ. ನಾವೆಲ್ಲ ಅನ್ಕೊಳ್ತಿದ್ವಿ ಟಾಕ್ಸಿಕ್ ಹೆಸರು ಮಾಡಲ್ಲ, ಸೋತೋಗುತ್ತೆ, ಡಬ್ಬ ಫಿಲ್ಮ್, ಹಾಗೆ ಡ್ಯಾಶ್ ಫಿಲ್ಮ್ ಅಂತ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಕೆಲವೊಂದು ಕಮೆಂಟ್ ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಹಾಗೆ ಅನಿಸ್ತಿತ್ತು, ಹಾಗೆ ಕಂಟೆಂಟ್ ನೋಡ್ತಿದ್ರೆ ಕೂಡ ಸ್ವಲ್ಪ ಮಟ್ಟಿಗೆ ಹಾಗೆ ಅನಿಸ್ತಿತ್ತು. ಬರೀ ಇಂಥದೆಯಾ? ಆದ್ರೆ ಇವಾಗ ಬರ್ತಿರುವಂತ ರೆಸ್ಪಾನ್ಸ್ ನೋಡ್ತಾ ಇದೆ, ಆ ಒಂದು ರೆಸ್ಪಾನ್ಸ್ ನಾವು ಸ್ಟಡಿ ಮಾಡಿದ್ರೆ ನಿಜವಾಗ್ಲೂ ಕನ್ನಡ ಬಿಡು, ಇಂಟರ್ ನ್ಯಾಷನಲಿ ಕೂಡ ಒಂದು ಹೆಸರು ಸುದ್ದಿ ಮಾಡ್ತಾ ಇದೆ. ಅದು ಟಾಕ್ಸಿಕ್. ಅದರ ಹೀರೋ ನಮ್ಮ ಕನ್ನಡಿಗರಾದಂತ ಯಶ್ ಅವರು. ಇವತ್ತು ನಾವು ಮಾತಾಡ್ತಾ ಇದ್ವಿ ಬುಕ್ಕಿಂಗ್ ಬಗ್ಗೆ, ಹಾಗೆ ಎಷ್ಟು ಸೋಲ್ ಆಯ್ತು, ಹೇಗೆ ಕತೆ, ಎಲ್ಲ ಪ್ರತಿ ಒಂದು ಕೂಡ. ಹಾಗೆ ಫಸ್ಟ್ ಒಂದು ಮಾತಾಡೋದಲ್ಲ, ಅದ್ರ ಲಾಸ್ಟ್ ತನಕ ಮಾತಾಡ್ತೀನಿ. ಸೊ ನೀವು ಫುಲ್ ವಿಡಿಯೋ ನೋಡ್ರಪ್ಪ. ಹಾಗೆ ಯಾರ್ಯಾರು ರಾಕಿ ಬಾಯ್ ಫ್ಯಾನ್ಸ್ ಬಂದಿದ್ರ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಕಿರು ಅಡ್ಡವನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡ. ಗುರು, ನಾವೆಲ್ಲ ಅನ್ಕೊಳ್ತಿದ್ವಿ ಈ ಒಂದು ಟಾಕ್ಸಿಕ್ ಸಿನಿಮಾ ಓಡಲ್ಲ, ಹೋಗ್ಬಿಡುತ್ತೆ ಅಂತ. ಆದ್ರೆ ನನಗನ್ಸಿದ್ದು ಈ ಒಂದು ಸಿನಿಮಾ ನೋಡಿ ಅಥವಾ ಸಿನಿಮಾದ ಕಂಟೆಂಟ್ ನೋಡಿ ನಾವು ಮಾತಾಡ್ಬೇಕಿತ್ತು ಅಂತ. ಆದ್ರೆ ಮೊದಲೇ ನಾವು ಅಂತ ಮಾತಾಡ್ಬಿಟ್ಟು ಇವಾಗ ಈ ಒಂದು ಸಿನಿಮಾ ಹೆಸರನ್ನ ನೋಡಿ ಇಂಟರ್ ನ್ಯಾಷನಲಿ ಕೂಡ ನಮ್ಮ ಕನ್ನಡದ ಹೀರೋ ಆದಂತ ಯಶ್ ಅವರು ಸುದ್ದಿ ಮಾಡ್ತಾ ಇದ್ದಾರೆ. ಇದೊಂದು ಕನ್ನಡದ ಸಿನಿಮಾ ಅಂತ ನನಗೆ ಅನಿಸ್ಲಿಲ್ಲ, ಬಿಕಾಸ್ ಆಫ್ ಆ ಒಂದು ಸಾಂಗ್ ಇಂದ ಮತ್ತೆ ಕೆಲವೊಂದು ಡಬ್ಬಿಂಗ್ ಇಂದ ಹಿಡಿದು ನಂಗೆ ಅಂತರ ಅನಿಸ್ಲಿಲ್ಲ. ಆದ್ರೆ ಈ ಒಂದು ಸಿನಿಮಾ ನಿಜವಾಗ್ಲು ಈ ಒಂದು ಬುಕ್ಕಿಂಗ್ ನ ನೋಡ್ತಾ ಇದ್ರೆ ಎಲ್ಲಾ ಕಡೆ ಹೌಸ್ಫುಲ್. ಯಾವ ಲೆವೆಲ್ಗೆ ಹೌಸ್ಫುಲ್ ಅಂತ ಹೇಳಿದ್ರೆ ನಿಜವಾಗ್ಲು ಆ ಒಂದು ಹೌಸ್ಫುಲ್ ಬೆಂಕಿ ಆಗಿದೆ ಗುರು. ಮಾತಾಡಕ್ಕೆ ವರ್ಡ್ಸೇ ಇಲ್ಲ. ಅಂತ ಲೆವೆಲ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಕನ್ನಡದವರೇ ಸಿನಿಮಾ ಮಾಡಿದ್ದಾರೆ ಅಂತಲ್ಲ, ಆದ್ರೆ ಅಲ್ಲಿರುವವರು ಕನ್ನಡದವರು. ಖಾಲಿ ಯಶ್ ಅವರು ಮಾತ್ರ ಅಲ್ಲ ಗುರು, ರುಕ್ಮಿಣಿ ಅವರು ಕೂಡ ಇದ್ದಾರೆ. ಪ್ರತಿ ಒಂದು ಕಡೆ ಕೂಡ ಕನ್ನಡವನ್ನು ಎತ್ತಿ ಹಿಡಿತಿದ್ದಾರೆ. ಹಾಗೆ ಕನ್ನಡ ಸಿನಿಮಾವನ್ನು ಬಿಟ್ಕೊಡ್ತಿಲ್ಲ. ಕನ್ನಡ ಸಿನಿಮಾವನ್ನು ಬಿಟ್ಕೊಡೋದಕ್ಕೆ ಕಾರಣ ಕನ್ನಡದ ಪ್ರೇಕ್ಷಕರು, ಸಿನಿ ಪ್ರಿಯರು ಯಾವ ಲೆವೆಲ್ಗೆ ಟಿಕೆಟ್ ನ ಬುಕ್ ಮಾಡಿ ಟಿಕೆಟ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿ, ಅಂದ್ರೆ ರೈಟ್ ಸ್ವಲ್ಪ ಪೇಮೆಂಟ್ ಆಚೆ ಹೆಚ್ಚಾಗಿದೆ, ಟಿಕೆಟ್ ಪ್ರೈಸ್ ಆತರ ಇದೆ ಗುರು. ಬಿಡಿ, ನೆಕ್ಸ್ಟ್ ಮಾತಾಡೋಣ. ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ ಪ್ರತಿ ಒಬ್ರು ಕೂಡ ಸಿನಿಮಾ ನೋಡ್ಲೇಬೇಕು, ಫಸ್ಟ್ ಶೋ ಅಂತ ಎಲ್ಲವನ್ನು ಸೋಲ್ಡ್ ಔಟ್ ಮಾಡ್ಬಿಡ್ತಾರೆ ಗುರು. ಆ ಲೆವೆಲ್ಗೆ ಕ್ರೇಜ್ ಹುಟ್ಟಿಸಿ ಹೆಸರು ಮಾಡ್ತಿರುವಂತಹ ಸಿನಿಮಾ ಟಾಕ್ಸಿಕ್. ಇನ್ನು ಜಸ್ಟ್ 3 ದಿವಸದಲ್ಲಿ ಈ ಒಂದು ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೆಕಾರ್ಡ್ ಮಾಡೋಕ್ಕೆ ರೆಡಿ ಆಗಿದೆ. ಈ ರೆಕಾರ್ಡ್ ನ ಯಾವ ಲೆವೆಲ್ಗೆ ಮಾಡುತ್ತೆ ಅಂತ ಹೇಳಿದ್ರೆ ಮಾಡಾದ್ಮೇಲೆ ಮಾತಾಡೋಣ. ಯಾಕೆ ಸುಮ್ನೆ ಮೊದಲೇ ಮಾತಾಡೋದು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಏನ್ ಮಾಡ್ಬೇಕು? ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಹಾಗೆ ಕಿರುವಡ್ಡವನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಸೈನಿಂಗ್ ಆಫ್, ಕಿರಣ್ ರಾಥೋಡ್.